ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನಗರದ ಶ್ರೀ ಪರಮ ಪೂಜ್ಯ ನವಣಕ್ಕೆ ನಾಗಪ್ಪ ತಾತನವರ 23ನೇ ವರ್ಷದ ಪುಣ್ಯತಿಥಿಯನ್ನು ಆಚರಿಸಲಾಗುವುದು. ಗಂಗಾವತಿ ನಗರದ ಮಧ್ಯಭಾಗದಲ್ಲಿರುವ ಪಂಪನಗರ ನಿವಾಸಿಗಳಾಗಿದ್ದ ಪರಮ ಪೂಜ್ಯ ಶ್ರೀ ದಿವಂಗತ ಶ್ರೀ ನವಣಕ್ಕೆ ನಾಗಪ್ಪನವರ ತಾತನವರ ಸ್ವರ್ಗಸ್ಥರಾಗಿ ಇದೇ ಚೈತ್ರ ಶುಕ್ಲ ಏಕಾದಶಿ 11 ದಿನಾಂಕ 29/3/2026 ರವಿವಾರಕ್ಕೆ 23 ವರ್ಷಗಳಾಗುತ್ತವೆ. 23 ವರ್ಷಗಳ ಪ್ರಯುಕ್ತವಾಗಿ ದಿನದಂದು ಬೆಳಗ್ಗೆ 10 ಗಂಟೆಗೆ ತಾತನವರ 23ನೇ ವರ್ಷದ ಪುಣ್ಯತಿಥಿಯನ್ನು ಜುಲೈ ನಗರದ ರುದ್ರಭೂಮಿಯಲ್ಲಿರುವ ತಾತನವರ ಮುಕ್ತಿಧಾಮದಲ್ಲಿ ಆಚರಿಸಲಾಗುವುದು. ಸಕಲ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ಆಗಮಿಸಿ ತಾತನ ಕೃಪೆಗೆ ಪಾತ್ರರಾಗಿ ಬೇಕೆಂದು ಕಮಿಟಿಯವರು ನಮ್ಮ CBS ಪ್ರತಿನಿಧಿಗೆ ತಿಳಿಸಿದ್ದಾರೆ. ಪುಣ್ಯತಿಥಿಗೆ ಆಗಮಿಸುವ ಪ್ರತಿಯೊಬ್ಬ ಭಕ್ತಾದಿಗಳು ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಬಳ್ಳಾರಿ, ಸಿಂಧನೂರು, ವಿಜಯನಗರ, ರಾಯಚೂರು, ಮಂತ್ರಾಲಯ, ಹಮಿಗನೂರು, ರಾಯದುರ್ಗ, ಕಲ್ಯಾಣದುರ್ಗ, ಅನಂತಪುರ ಜಿಲ್ಲೆಗಳಿಂದ ಆಗಮಿಸಿ ನವಣಕ್ಕೆ ನಾಗಪ್ಪನ ಪುಣ್ಯತಿಥಿಗೆ ಪಾತ್ರರಾಗುವರು. ಇಲ್ಲಿ ಪ್ರತಿಯೊಂದು ಔಷಧ, ನೀರು ಮತ್ತು ದಾರದ ಮುಖಾಂತರ ಕೆಲವು ರೋಗಗಳನ್ನು ವಾಸಿ ಮಾಡಲಾಗುವುದು. ಹಿರಿಯ ಬ್ಯಾನಿ, ಕಾಲು ಬಾವು, ನಾಯಿ ಕಡಿತ, ಕ್ಯಾನ್ಸರ್, ಹಿರಿಯ ಬ್ಯಾನಿ, ಕೈಕಾಲು ಹರಿಯುವುದು, ಬೆನ್ನು ಮುರಿಯುವುದು, ಸೊಂಟದ ನೋವು, ಪ್ರತಿಯೊಂದು ರೋಗಕ್ಕೂ ಇಲ್ಲಿ ನೀರು ಮತ್ತು ದಾರದ ಮುಖಾಂತರ ವಾಸಿ ಮಾಡಲಾಗುವುದು. ಎಷ್ಟು ಊರಿನಿಂದ ಬಂದವರು ಇದೇ ರೀತಿ ನವಣಕ್ಕೆ ನಾಗಪ್ಪನ ಕೃಪೆಗೆ ಪಾತ್ರರಾಗಿ ಕೆಲವು ರೋಗಗಳನ್ನು ವಾಸಿ ಮಾಡಿಕೊಂಡು ಹೋಗಿರೋದು ಉಂಟು. ಇಲ್ಲಿ ಸರ್ವಧರ್ಮದವರಿಗೆ ಮುಕ್ತವಾಗಿ ನೀರು ಮತ್ತು ದಾರದ ಮುಖಾಂತರ ತಮ್ಮ ರೋಗಗಳನ್ನು ವಾಸಿ ಮಾಡಲಾಗುವುದು. ಊಟದ ಪ್ರಸಾದ ವ್ಯವಸ್ಥೆ ಸಹ ಭಕ್ತಾದಿಗಳಿಗೆ ವ್ಯವಸ್ಥೆ ಕಮಿಟಿಯವರು ಮಾಡಿದ್ದಾರೆ. ಪ್ರತಿ ಅಮಾವಾಸ್ಯೆಗೆ ಪ್ರಸಾದದ ಸೇವೆಯನ್ನು ಸಹ ಈ ಕಮಿಟಿಯವರು ಆಯೋಜಿಸಲಾಗಿದೆ. 23ನೇ ವರ್ಷದ ಪುಣ್ಯತಿಥಿಯನ್ನು ಆಚರಿಸುತ್ತಿರುವ ನವಣಕ್ಕೆ ನಾಗಪ್ಪ ತಾತನವರ ಕಮಿಟಿಯವರು ನಮ್ಮ CBS ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ವಿವರವಾಗಿ ತಿಳಿಸಿದರು. ಶ್ರೀ ನವಣಕ್ಕೆ ನಾಗಪ್ಪ ತಾತನವರ 23ನೇ ಪುಣ್ಯತಿಥಿ ನಾಳೆ ಸಂಡೇ 29/3/2026 ಆದಿತ್ಯವಾರ ಇರುತ್ತದೆ ಪುಣ್ಯತಿಥಿ. ಹಾಗೂ ಗಂಗಾವತಿ ನಗರದ ಹಾಗೂ ಸುತ್ತಮುತ್ತ ಗ್ರಾಮದ ಬೇರೆ ಬೇರೆ ರಾಜ್ಯದ ಸರ್ವ ಭಕ್ತರು ಆಗಮಿಸಿ ಶ್ರೀ ನವಣಕ್ಕೆ ನಾಗಪ್ಪ ತಾತನವರ ಪುಣ್ಯತಿಥಿಗೆ ಭಾಗವಹಿಸಿ ತಾತನ ಪ್ರಸಾದ ಸ್ವೀಕಾರ ಮಾಡಿ ನಿಮ್ಮ ಒಂದು ಕಷ್ಟಕ್ಕೆ, ನಿಮ್ಮ ಒಂದು ಸಮಸ್ಯೆಗೆ ತಾತನ ಹತ್ರ ಬಂದು ಪರಿಹಾರ ಮಾಡಿಕೊಂಡು ತಾತನಲ್ಲಿರುವಂಥ ನೀರು, ದಾರ ನೀವು ಅದನ್ನು ಸೇವನೆ ಮಾಡಿಕೊಂಡು ನಿಮ್ಮ ಕಷ್ಟವನ್ನು ಪರಿಹಾರ ಮಾಡಿಕೋಬೇಕು. ಹಾಗೂ ಸರ್ವಧರ್ಮದವರು ಎಲ್ಲರೂ ಆಗಮಿಸಿ ತಾತನ ಒಂದು ಪುಣ್ಯತಿಥಿಗೆ ಆಗಮಿಸಿ ಆಶೀರ್ವಾದ ಪಡ್ಕೊಂಡು ತಮ್ಮಲ್ಲಿ ಹೋಗ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾರೆ.